ಓಕೆ ನೋಡಿ, ವರ್ಡ್ ಆದ್ಮೇಲೆ ನಾವೇನ್ ನೋಡತ್ತೀವಿ ಈಗ ಸೆಂಟೆನ್ಸ್. ವರ್ಡ್ ಅಂದ್ರೆ ಏನ್ರಿ? ಇಟ್ ಇಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಓಕೆ, ಹಂಗ ಸೆಂಟೆನ್ಸ್ ಮೀನ್ಸ್ ವಾಟ್? ಸೆಂಟೆನ್ಸ್ ಮೀನ್ಸ್ ವಾಕ್ಯ. ಸೆಂಟೆನ್ಸ್ ಅಂದ್ರೆ ವಾಕ್ಯ. ಏನ್ರಿ ಡೆಫಿನೇಷನ್? ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಆಸ್ ಸೆಂಟೆನ್ಸ್. ಏನ್ರಿ ಹಂಗಂದ್ರ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್. ಗ್ರೂಪ್ ಆಫ್ ವರ್ಡ್ಸ್, ಗ್ರೂಪ್ ಅಂದ್ರೆ ಏನ್ರಿ? ಸಮೂಹ. ಓಕೆ, ಗುಂಪು. ಗ್ರೂಪ್ ಆಫ್ ವರ್ಡ್ಸ್ ಇಲ್ಲ ಶಬ್ದಗಳ ಸಮೂಹ. ಯಾವ ಒಂದು ಶಬ್ದಗಳ ಸಮೂಹ ಸಂಪೂರ್ಣ ಅರ್ಥವನ್ನು ಉಂಟು ಮಾಡುತ್ತದೆಯೋ ಅದಕ್ಕೆ ನಾವು ವಾಕ್ಯ ಅಂತ ಕರಿತೀವಿ. ಹೌದಾ? ಎಕ್ಸಾಂಪಲ್ ನೋಡ್ರಿ, ಐ ಗೋ ಟು ಸ್ಕೂಲ್. ಐ ಅನ್ನೋದು ಒಂದು ವರ್ಡ್ ಆಗತ್ರಿ. ಇಟ್ ಇಸ್ ಅ ಒನ್ ಲೆಟರ್ ವರ್ಡ್. Go is a two letter word. Two is also a word. Two means what? Gay. Okay. School is also a six letters word. So combining a group of all these words is considered as a sentence because it has its own meaning. ಇದಕ್ಕೆ ಅರ್ಥ ಐತಿಲ್ರಿ? ಐ ಗೋ ಟು ಸ್ಕೂಲ್ ಮೀನ್ಸ್ ಅರ್ಥ ಐತಿಲ್ರಿ? ಹಂಗಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ. ಸೊ ಅದಕ್ಕೆ ಇದಕ್ಕೆ ನಾವೇನಂತ ಕರೆದ್ವಿ? ವಾಕ್ಯ ಅಂತ ಕರೆದ್ವಿ. ಈಗಿಲ್ಲ ಗ್ರೂಪ್ ಆಫ್ ವರ್ಡ್ಸ್ ಅಂದ್ವಿ. ಗ್ರೂಪ್ ಆಫ್ ವರ್ಡ್ಸ್ ಅಂದ್ರೆ ನಾ ಹಿಂಗ್ ಬರಿತೀನಿ ಈಗ ಎ ಬಿ ಸಿ ಎಕ್ಸ್ ವೈ ಜೆಡ್ ಎಲ್ ಎಂ ಎನ್. ಇದು ಗ್ರೂಪ್ ಆಫ್ ವರ್ಡ್ಸ್. ಹೌದು, ಗ್ರೂಪ್ ಆಫ್ ವರ್ಡ್ಸ್ ಅಲ್ರಿ. ಇದೊಂದು ವರ್ಡ್, ಇದೊಂದು ವರ್ಡ್, ಇದೊಂದು ವರ್ಡ್. ಇದು ಶಬ್ದ, ಇದು ವಾಕ್ಯ. ಹೌದಾ? ಇದು is it a sentence? No, sir. No, because it doesn't have meaning. ಇವಕ್ಕೇನು ಇಲ್ರಿ? ಇವಕ್ಕ ಅರ್ಥ ಇಲ್ಲ. ಸೊ ದೀಸ್ ಆರ್ ನಾಟ್ ವರ್ಡ್ಸ್. ಇವು ಶಬ್ದಗಳು ಅಲ್ಲ. ಯಾಕಂದ್ರೆ ಅವಕ್ಕ ಅರ್ಥ ಇಲ್ಲ. ಈ ಶಬ್ದಗಳಿಗೆ ಅರ್ಥ ಅದ. ಗೋ ಅಂದ್ರ ಹೋಗುತ್ತೇನೆ, ಟು ಅಂದ್ರ ಗೆ, ಸ್ಕೂಲ್ ಅಂದ್ರ ಶಾಲೆ. ಸೊ ಇಂತಹ ಶಬ್ದಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಅದನ್ನು ನಾವೇನ್ ಹೇಳ್ತೀವಿ? Sentence is a group of words which gives complete meaning is called as sentence. Yes. Next we will see kinds of sentence. Kinds of sentence. ಏನು kinds of sentence ಅಂದ್ರೆ ಏನು? ವಾಕ್ಯದ ವಿಧಗಳು. ವಾಕ್ಯದ ವಿಧಗಳು. ವಿಧಗಳು. How many kinds of sentence are there in English grammar? 4 kinds. There are 4 kinds of sentence. Which are those? Assertive. Assertive sentence. Imperative. Imperative sentence. Assertive sentence means ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ. Second one, Imperative sentence. imperative sentence. Imperative sentence means ಪ್ರಶ್ನಾರ್ಥಕ ವಾಕ್ಯ. Yeah. that is ಭಾವಸೂಚಕ ವಾಕ್ಯ. imperative. ಭಾವಸೂಚಕ ಸರ್. Imperative. ಅಜ್ಞಾಧಾರಕ. ಅಜ್ಞಾರ್ಥಕ ಸರ್. ಆಜ್ಞಾಧಾರಕ ವಾಕ್ಯ. ಆಜ್ಞೆಯನ್ನ ಮಾಡೋದು. Third one, Interact. interrogative sentence. Meaning ಭಾವಸೂಚಕ. ಪ್ರಶ್ನಾರ್ಥಕ. ಪ್ರಶ್ನಾರ್ಥಕ. ಪ್ರಶ್ನಾರ್ಥಕ ವಾಕ್ಯ. Fourth one, Exclamatory sentence. exclamatory sentence. Exclamatory means ಭಾವಸೂಚಕ ವಾಕ್ಯ. ಭಾವಸೂಚಕ. Okay.
Next, we will see the definition one by one. Positive. Okay. Now, there are four kinds of sentence: assertive sentence, imperative sentence, interrogative sentence, and exclamatory sentence. First one ಯಾವ್ದು assertive sentence. ಏನಂದ್ರೆ ಸಾಮಾನ್ಯವಾಗಿ an assertive sentence is a sentence which makes a statement. Statement means what? Statement ಅಂದ್ರೆ ಏನ್ರಿ? ಹೇಳಿಕೆ. ಹೇಳಿಕೆ ಅಂದ್ರೆ ಏನಾರ ಅಂದ ಹೇಳ್ಬೇಕ್ರಿ. ಈ ವಾಕ್ಯ ನಮ್ಗೆ ಏನಾರ ಒಂದು ಹೇಳ್ಬೇಕು ಅಂದಾಗ ಅಂತಹ ವಾಕ್ಯಗಳಿಗೆ ನಾವೇನಂತ ಕರಿತೀವಿ assertive sentence ಅಂತ ಕರಿತೀವಿ. ಸಾಮಾನ್ಯ ವಾಕ್ಯ which makes statement is called as assertive sentence. ಯಾವ ಒಂದು ವಾಕ್ಯವು ಇಲ್ಲಿ ನೋಡಿ ಹೇಳಿಕೆಯನ್ನು ಉಂಟು ಮಾಡುತ್ತದೆಯೋ ಅದಕ್ಕೆ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಎಕ್ಸಾಂಪಲ್ ಏನಂದ್ರೆ ರಾಮ ಡ್ರಿಂಕ್ಸ್ ಟೀ. ರಾಮನು ಚಹಾ ಕುಡಿಯುತ್ತಾನೆ. ರಾಮ ಡ್ರಿಂಕ್ಸ್ ಟೀ. ಭರತ್ ಗೋಸ್ ಟು ಮಾರ್ಕೆಟ್. ಇವೆಲ್ಲ ರಾಮ ಡ್ರಿಂಕ್ಸ್ ಟೀ ಅಂದ್ರೆ ಅದು ಹೇಳಾಗತ್ತಂತೆ ರಾಮನು ಚಹಾ ಕುಡಿಯುತ್ತಾನೆ ಅಂತ ಹೇಳಿ. ಹೌದಾ? ಭರತ್ ಗೋಸ್ ಟು ಮಾರ್ಕೆಟ್. ಭರತನು ಮಾರುಕಟ್ಟೆಗೆ ಹೋಗುತ್ತಾನೆ ಅಂತ ಹೇಳಿ ಆ ವಾಕ್ಯ ಹೇಳಿಕೆಯನ್ನು ಕೊಡಾಕತ್ತೀವಿ. ಇಂತಹ ವಾಕ್ಯಗಳಿಗೆ ನಾವೇನಂತ ಕರಿತೀವಿ? ಸಾಮಾನ್ಯ ವಾಕ್ಯ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ರಾಮ ಈಟ್ಸ್ ಫ್ರೂಟ್. ರಾಮ ಅನ್ನೋದೇನ್ರಿ? ಇಲ್ಲ ರಾಮ ಅನ್ನೋದೇನ್ರಿ? ಸಬ್ಜೆಕ್ಟ್. ಈಟ್ಸ್ ಅನ್ನೋದು ಫ್ರೂಟ್ ಅನ್ನೋದು ಆಬ್ಜೆಕ್ಟ್. ವೆರಿ ಗುಡ್. ಇಲ್ಲ ಕನ್ನಡದಾಗ ರಾಮನು ಸಬ್ಜೆಕ್ಟ್, ಆಬ್ಜೆಕ್ಟ್. ಏನ್ ಚೇಂಜ್ ಅದು ರೀ? ವರ್ಬ್ ಮತ್ತು ಆಬ್ಜೆಕ್ಟ್ ಏನದು ಅದ್ಲಿ ಬದ್ಲಿ ಅದು. The major difference between Kannada and English is verb and objects are interchanging. ಏನ್ರಿ? ಕನ್ನಡಕ್ಕೂ ಮತ್ತು ಇಂಗ್ಲಿಷಕ್ಕೂ ಇರುವ ವ್ಯತ್ಯಾಸ ಏನಂದ್ರ ಕ್ರಿಯಾಪದ ಮತ್ತು ಕರ್ಮ ಇವೆರಡು ಏನಾಗ್ತಾವ ಅದ್ರ ಬದಲಿ ಆಗ್ತಾವ ಕನ್ನಡಕ್ಕೂ ಮತ್ತು ಇಂಗ್ಲಿಷಕ್ಕೂ. ನೋಡ್ರಿ, ಸಬ್ಜೆಕ್ಟ್ ಮೀನ್ಸ್ ವಾಟ್? ಸಬ್ಜೆಕ್ಟ್ ಅಂದ್ರೆ ಏನ್ರಿ? ಕರ್ತೃ. ವರ್ಬ್ ಅಂದ್ರೆ ಏನ್ರಿ? ಕ್ರಿಯಾಪದ. ಆಬ್ಜೆಕ್ಟ್ ಅಂದ್ರೆ ಏನ್ರಿ? ಕರ್ತೃ. ಕ್ರಿಯಾಪದ ಇದು ಕರ್ಮ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಲ್ಲೇ ಫಸ್ಟ್ ವರ್ಬ್ ಬಂದೈತಿ, ಸಬ್ಜೆಕ್ಟ್ ಆಗಿಂದ ವರ್ಬ್, ವರ್ಬ್ ಆಗಿಂದ ಆಬ್ಜೆಕ್ಟ್ ಬಂದೈತಿ. ಇಲ್ಲ ಸಬ್ಜೆಕ್ಟ್ ಆಗಿಂದ ಆಬ್ಜೆಕ್ಟ್, ಆಬ್ಜೆಕ್ಟ್ ಆಗಿಂದ ವರ್ಬ್ ಬಂದೈತಿ. ಇದು ಕನ್ನಡಕ್ಕೂ ಮತ್ತು ಇಂಗ್ಲಿಷಕ್ಕೂ ಇರುವ ಡಿಫರೆನ್ಸ್. ಏನಂದ್ರ ವರ್ಬ್ ಮತ್ತು ಆಬ್ಜೆಕ್ಟ್ ಅದ್ರ ಬದಲಿ ಆಗ್ತಾವ. ನೆಕ್ಸ್ಟ್ ಹಂಗಂದ್ರ ಇಲ್ಲಿ ಕ್ರಿಯೆ ಏನ್ ನಡೆದತ್ರಿ? ವಾಟ್ ಈಸ್ ದ ಆಕ್ಷನ್ ವರ್ಡ್? ಈಟ್ಸ್ ಇಸ್ ಅ ವರ್ಬ್. ಹೌದಾ? ಇಲ್ಲೇ ತಿನ್ನುವಂತಹ ಕ್ರಿಯೆ ನಡೆದತಿ. ಯಾರಿಂದ ನಡೆದತಿ? ಅವರಿಗೆ ಕರ್ತೃ ಅಂತೀವಿ. ಯಾವುದನ್ನ ಬಳಸಿಕೊಂಡು ಆ ತಿನ್ನುವಂತ ಕ್ರಿಯೆ ನಡೆದತಿ? ಫ್ರೂಟ್ಸ್. ಹಣ್ಣನ್ನು ಬಳಸಿಕೊಂಡು ಆ ತಿನ್ನುವಂತ ಕ್ರಿಯೆ, ಅದಕ್ಕೆ ನಾವು ಕರ್ಮ ಅಂತ ಕರಿತೀವಿ. ಆಬ್ಜೆಕ್ಟ್. ಅದಕ್ಕ ನಾವು ಏನ್ ಮಾಡೋಣ? ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು ನೋಡೋಣ. Subject means what? By whom an action takes place. Verb is a action word. Object by using which an action takes place. Okay? ಈ ಕ್ರಿಯೆ ನಡಿಬೇಕಾದ್ರೆ ಸಬ್ಜೆಕ್ಟ್ ಬೇಕು, ಆಬ್ಜೆಕ್ಟ್ ಬೇಕು. ಸಬ್ಜೆಕ್ಟ್ ಯಾವ್ದಾರಲ್ಲ? ರಾಮ ಇಸ್ ದ ಸಬ್ಜೆಕ್ಟ್. ಆಬ್ಜೆಕ್ಟ್ ಏನೈತಿ? ಫ್ರೂಟ್. ಏನೋ ಒಂದು ಕೆಲಸ ನಡಿಬೇಕಂದ್ರ ಅದಕ್ಕ ಒಬ್ಬ ವ್ಯಕ್ತಿ ಬೇಕ್ರಿ. ಆ ಕೆಲಸ ನಡಿಬೇಕಂದ್ರ ಏನಾರ ಒಂದು ವಸ್ತು ಬೇಕ, ಅಂದ್ರ ಆ ವಾಕ್ಯ ಸಂಪೂರ್ಣ ಆಗ್ತದೆ. ಹೌದಾ? ದಿಸ್ ಇಸ್ ಆಲ್ ಅಬೌಟ್ ಅಸರ್ಟಿವ್ ಸೆಂಟೆನ್ಸ್. These are the subject, verb, object, and there is a difference. What is the difference between Kannada and English? Verb and objects are the interchanging between each other.